ನಮಸ್ಕಾರ ಸ್ನೇಹಿತರೆ, ನೀವು ಸರ್ಕಾರಿ ಉದ್ಯೋಗದ ಅವಕಾಶವನ್ನು ಹುಡುಕುತ್ತಿದ್ದೀರಾ? ಹಾಗಾದರೆ ನಿಮಗಾಗಿ ತುಂಬ ಸುಂದರವಾದ ಹಾಗೂ ಗೌರವಾನ್ವಿತವಾದ ಅವಕಾಶವೊಂದು ಇಂಡಿಯನ್ ನೇವಿ ವತಿಯಿಂದ ಬಂದಿದೆ. ಇದು ಯಾವುದೇ ಸಾಮಾನ್ಯ ಉದ್ಯೋಗವಲ್ಲ. ಇದು ನಮ್ಮ ದೇಶದ ಸೇನೆಯ ಭಾಗವಾಗುವ ಒಂದು ಸುವರ್ಣ ಅವಕಾಶ. ಇಂದಿನ ವಿಡಿಯೋದಲ್ಲಿ ನಾವು ಇಂಡಿಯನ್ ನೇವಿ SSC ಎಕ್ಸಿಕ್ಯೂಟಿವ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯ ನೇಮಕಾತಿಯ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಪ್ರತಿ ವರ್ಷದಂತೆ ಈ ವರ್ಷವೂ ಭಾರತೀಯ ನೌಕಾಪಡೆಯು SSC ಎಕ್ಸಿಕ್ಯೂಟಿವ್ IT ಹುದ್ದೆಗಳಿಗಾಗಿ ಅರ್ಜಿಯನ್ನು ಕರೆದಿದ್ದಾರೆ. ಹುದ್ದೆ ಹೆಸರು SSC ಎಕ್ಸಿಕ್ಯೂಟಿವ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಒಟ್ಟು ಹುದ್ದೆಗಳ ಸಂಖ್ಯೆ ನೋಡುವುದಾದರೆ ಸುಮಾರು 15 ಹುದ್ದೆಗಳು ಖಾಲಿ ಇವೆ. ಹುದ್ದೆಯ ಸ್ಥಳ ನೋಡುವುದಾದರೆ ಇಂಡಿಯನ್ ನೇವಿ ಆಫೀಸ್ಗಳಲ್ಲಿ ಇರುತ್ತದೆ. ಸೇವಾ ಅವಧಿ ನೋಡೋದಾದರೆ ಶಾರ್ಟ್ ಸರ್ವಿಸ್ ಕಮಿಷನ್ ಪ್ರಾರಂಭದಲ್ಲಿ 10 ವರ್ಷಗಳು ಮತ್ತು ನಂತರ ವಿಸ್ತಾರ ಕೂಡ ಆಗಬಹುದು. ಇದು ಸಂಪೂರ್ಣವಾಗಿ ಆಫೀಸರ್ ಹುದ್ದೆಯಾಗಿರುತ್ತದೆ. ವೇತನವು 56,100 ರೂಪಾಯಿ ಪ್ರತಿ ತಿಂಗಳು ಪ್ರಾರಂಭಿಕ ವೇತನವಾಗಿರುತ್ತದೆ. ಇದರ ಜೊತೆಗೆ DA, TA, HRA ಅಲೋವೆನ್ಸಸ್ ಕೂಡ ಇರುತ್ತವೆ. ಇದನ್ನು ಅರ್ಹತೆ ಹೊಂದಿದವರು ಮಾತ್ರ ನೀವು ಅರ್ಜಿ ಸಲ್ಲಿಸಲು ಎಲಿಜಿಬಲ್ ಆಗುತ್ತೀರಿ. ಕೆಳಕಂಡ ವಿದ್ಯಾರ್ಥಿಯನ್ನು ಹೊಂದಿರುವುದು ಕಡ್ಡಾಯವಾಗಿರುತ್ತದೆ. ಶೈಕ್ಷಣಿಕ ಅರ್ಹತೆಯನ್ನು ನೋಡುವುದಾದರೆ BE ಅಥವಾ BTech ಇನ್ ಕಂಪ್ಯೂಟರ್ ಸೈನ್ಸ್, IT ಇನ್ಫಾರ್ಮೇಷನ್ ಸಿಸ್ಟಮ್ ಅಥವಾ MSc ಕಂಪ್ಯೂಟರ್ ಸೈನ್ಸ್ ಅಥವಾ MTech ಕಂಪ್ಯೂಟರ್ ಸೈನ್ಸ್ ಅಥವಾ MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಈ ಮೇಲಿನವುಗಳಲ್ಲಿ ಯಾವುದಾದರೂ ಒಂದು ವಿದ್ಯಾರ್ಥಿಯನ್ನು ಹೊಂದಿರುವುದು ಕಡ್ಡಾಯವಾಗಿರುತ್ತದೆ. ಈ ಮೇಲಿನ ವಿದ್ಯಾರ್ಥಿಯನ್ನು ಹೊಂದಿದ ವಿದ್ಯಾರ್ಥಿಗಳಲ್ಲಿ ನಿಮ್ಮ 10ನೇ ಮತ್ತು 12ನೇ ತರಗತಿಯ ಇಂಗ್ಲಿಷ್ ಭಾಷಾ ವಿಷಯದಲ್ಲಿ 60% ಅಂಕಗಳನ್ನು ಗಳಿಸಿರಬೇಕು ಮತ್ತು ನಿಮ್ಮ ಡಿಗ್ರಿ AICTE ಅಥವಾ UGC ಮಾನ್ಯತೆ ಹೊಂದಿರಬೇಕು. 2021 ರಿಂದ 2025 ನಡುವಿನ ಬ್ಯಾಚ್ಗಳ ಅಭ್ಯರ್ಥಿಗಳಿಗೆ ಮಾತ್ರ ಅರ್ಜಿ ಹಾಕಲು ಅವಕಾಶವಿರುತ್ತದೆ. ವಯೋಮಿತಿ ನೋಡುವುದಾದರೆ 2 ಜುಲೈ 2000 ರಿಂದ 1 ಜನವರಿ 2005 ನಡುವೆ ಹುಟ್ಟಿದವರಾಗಿರಬೇಕು. ಅಂದರೆ ಕನಿಷ್ಠ 20 ವರ್ಷ ಮತ್ತು ಗರಿಷ್ಠ 25 ವರ್ಷದವರೆಗೆ ಅವಕಾಶವಿದೆ. ಈ ಹುದ್ದೆಗೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇಲ್ಲ. ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡುವುದಾದರೆ ಫಸ್ಟ್ನೇ ಸ್ಟೇಜು ಶಾರ್ಟ್ ಲಿಸ್ಟಿಂಗ್ ಆಫ್ ಅಪ್ಲಿಕೇಶನ್ಸ್. ನಿಮ್ಮ ಅಂಕಗಳ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡುತ್ತಾರೆ. ಸೆಕೆಂಡ್ ಸ್ಟೇಜ್ ನೋಡುವುದಾದರೆ SSB ಇಂಟರ್ವ್ಯೂ. ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ವತಿಯಿಂದ SSBಯ 5 ದಿನಗಳ ಕಾಲ ಪರ್ಸನಾಲಿಟಿ ಮತ್ತು ಇಂಟೆಲಿಜೆನ್ಸ್ ಟೆಸ್ಟ್, ಇದರಲ್ಲಿ ಸ್ಕ್ರೀನಿಂಗ್ ಟೆಸ್ಟ್, ಸೈಕಾಲಜಿಕಲ್ ಟೆಸ್ಟ್, ಗ್ರೂಪ್ ಟಾಸ್ಕ್ ಮತ್ತು ಪ್ರೊವಿಷನಲ್ ಇಂಟರ್ವ್ಯೂ ಕೂಡ ಇರುತ್ತದೆ. ಇದಾದ ನಂತರ ಮೆಡಿಕಲ್ ಎಕ್ಸಾಮ್. ಆಯ್ಕೆಯಾದ ಅಭ್ಯರ್ಥಿಗಳು ಸೈನಿಕ ದರ್ಜೆಯ ಮೆಡಿಕಲ್ ಟೆಸ್ಟ್ ಇರುತ್ತದೆ. 5ನೇ ಸ್ಟೇಜ್ ನೋಡುವುದಾದರೆ ಮೆರಿಟ್ ಲಿಸ್ಟ್. SSB ಮತ್ತು ಮೆಡಿಕಲ್ ಫಲಿತಾಂಶ ಆಧಾರದ ಮೇಲೆ ಅಂತಿಮ ಮೆರಿಟ್ ಲಿಸ್ಟ್ ಅನ್ನು ಬಿಡುತ್ತಾರೆ. ಈ ಹುದ್ದೆಗೆ ಅರ್ಜಿ ಹಾಕೋದು ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ಆಗಿರುತ್ತದೆ. ಅಧಿಕೃತ ವೆಬ್ಸೈಟ್ ನೋಡುವುದಾದರೆ www.joinindiannavy.gov.in. ಅಲ್ಲಿ ನೀವು ಹೋಗಿ ರಿಜಿಸ್ಟರ್ ಮಾಡಬೇಕು. ನಂತರ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ನಿಮ್ಮ ಪ್ರೊಫೈಲ್ಗೆ ಹೋಗಿ ಅಪ್ಡೇಟ್ ಮಾಡಬೇಕು. ಕರೆಂಟ್ ಅಪಾರ್ಚುನಿಟೀಸ್ ಸೆಕ್ಷನ್ನಲ್ಲಿ ಈ ಹುದ್ದೆಯನ್ನು ಆಯ್ಕೆ ಮಾಡಿ ನಂತರ ಎಜುಕೇಷನಲ್ ಸರ್ಟಿಫಿಕೇಟ್ಸನ್ನು ಅಪ್ಲೋಡ್ ಮಾಡಿ ಆನಂತರ ಫೈನಲ್ ಸಬ್ಮಿಷನ್ ಎಂದು ಕ್ಲಿಕ್ ಮಾಡಬೇಕು. ಅರ್ಜಿ ಹಾಕಲು ಆಗಸ್ಟ್ 2 ರಿಂದ ಪ್ರಾರಂಭವಾಗಿದೆ. ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ ನೋಡುವುದಾದರೆ 20 ಆಗಸ್ಟ್ 2025 ಆಗಿರುತ್ತದೆ. ಲೇಡೀಸ್ ಮತ್ತು ಬಾಯ್ಸ್ ಇಬ್ಬರು ಅರ್ಜಿಯನ್ನು ಹಾಕಬಹುದು. NCC ಸರ್ಟಿಫಿಕೇಟ್ ಹೊಂದಿದ ವಿದ್ಯಾರ್ಥಿಗಳಿಗೆ 5% ರಿಸರ್ವೇಷನ್ ಇರುತ್ತದೆ. ನೀವು ಇಂಡಿಯನ್ ನೇವಿಗೆ ಸೇರ್ಪಡೆಯಾದ ಬಳಿಕ ನಿಮಗೆ ದೊರೆಯುವ ಕೆಲವು ಸೌಲಭ್ಯಗಳನ್ನು ನೋಡೋಣ. ಉಚಿತ ವ್ಯವಸ್ಥೆ ಕೂಡ ಇರುತ್ತದೆ. ನೇವಿ ಕ್ವಾರ್ಟರ್ಸ್ ಇರ್ತಾವೆ ಮತ್ತು ಪ್ರೀ ಮೆಡಿಕಲ್ ಚೆಕಪ್ ಇರುತ್ತದೆ. ವಾರ್ಷಿಕ ರಜೆಗಳು ಮತ್ತು ಮಕ್ಕಳಿಗೆ ಶೈಕ್ಷಣಿಕ ಸಾಲ ಸೌಲಭ್ಯ ಇರುತ್ತದೆ. ಸೇನಾ ಸಂಬಳ, ಭತ್ಯೆ, ನಿವೃತ್ತಿ ಪಿಂಚಣಿ ಕೂಡ ಇರುತ್ತದೆ. ಭಾರತದಲ್ಲಿ ಅಲ್ಲದೆ ವಿದೇಶಗಳಲ್ಲಿ ಸೇವೆ ಮಾಡುವ ಅವಕಾಶ ಸಿಗುತ್ತದೆ. ಇದನ್ನಲ್ಲದೆ ನೀವು ಡಿಸಿಪ್ಲಿನ್, ಲೀಡರ್ಶಿಪ್, ಕಮ್ಯುನಿಕೇಷನ್ ಹಾಗೂ ದೇಶ ಸೇವೆ ಅನುಭವವನ್ನು ಪಡೆಯಬಹುದು. ಸ್ನೇಹಿತರೆ, ಎಂದು ನಾವು ನೋಡಿದಂಥ ಇಂಡಿಯನ್ ನೇವಿ SSC ಎಕ್ಸಿಕ್ಯೂಟಿವ್ ಹುದ್ದೆಯ ಒಂದು ಒಳ್ಳೆಯ ಅವಕಾಶ ಕಲ್ಪಿಸಿಕೊಟ್ಟಿದೆ. ಇದು ಕಂಪ್ಯೂಟರ್ ಅಥವಾ IT ಕ್ಷೇತ್ರದ ವಿದ್ಯಾರ್ಥಿಗಳಿಗೆ
ದೇಶ ಸೇವೆಯೊಂದಿಗೆ ಒಳ್ಳೆಯ ಉದ್ಯೋಗದ ಅವಕಾಶವನ್ನು ಪಡೆಯಬಹುದು. ಅರ್ಜಿ ಸಲ್ಲಿಸಲು ಇನ್ನೂ ಸಮಯವಿದೆ. ಬೇಗನೆ ಅರ್ಜಿ ಹಾಕಿ. ನೀವು ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡಿಕೊಳ್ಳಿ. ಈ ನೇಮಕಾತಿ ಯಾವುದೇ ಫೀಸ್ ಇಲ್ಲ. ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ಮಾಹಿತಿ ಅವರಿಗೂ ಕೂಡ ಉಪಯೋಗವಾಗಬಹುದು. ಧನ್ಯವಾದಗಳು. ಜೈ ಹಿಂದ್.